ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನ ಆನಂದಿಸಿ. ಈಗ ಹೋಗ್ತಾರಂತ ಮುಂದಿನ ನಾಮಿನೇಷನ್ಸ್ ನೆಚ್ಚಿನ ಹಾಸ್ಯ ನಟಿ ಹಾಗೂ ಹಾಸ್ಯ ನಟ. ಈ ಒಂದು ಕ್ಯಾಟಗರಿಲಿ ಈ ವರ್ಷ ಯಾರೆಲ್ಲ ನಾಮಿನಿ ಆಗ್ತಾರೆ ಅಂತ ನೋಡೋಣ. ನಾಮಿನೇಷನ್ಸ್ ಪ್ಲೀಸ್. ಜಿ ಕುಟುಂಬ ಅವಾರ್ಡ್ಸ್ 2025 ನೆಚ್ಚಿನ ಹಾಸ್ಯ ನಟಿ ಪಟ್ಟಿಯಲ್ಲಿ ಈ ಬಾರಿ ಯಾರ್ಯಾರಿದ್ದಾರೆ ಅಂತ ನೋಡೋಣ. ಶ್ರಾವಣಿ ಸುಬ್ರಹ್ಮಣ್ಯದಿಂದ ಕಾಂತಮ್ಮ, ಅಣ್ಣಯ್ಯದಿಂದ ಮಂಜಿ, ಕರ್ಣಾದಿಂದ ಸುಮತಿ, ನಾನಿನ ಬಿಡಲಾರೆಯಿಂದ ದಮಯಂತಿ, ಬ್ರಹ್ಮಗಂಟುವಿನಿಂದ ಸುಕನ್ಯಾ, ಬ್ರಹ್ಮಗಂಟುವಿನಿಂದ ಅಂಬುಜಾ, ಜಿ ಕುಟುಂಬ ಅವಾರ್ಡ್ಸ್ 2025 ನೆಚ್ಚಿನ ಹಾಸ್ಯ ನಟ ಪಟ್ಟಿಯಲ್ಲಿ ಈ ಬಾರಿ ಯಾರ್ಯಾರಿದ್ದಾರೆ ಅಂತ ನೋಡೋಣ. ಶ್ರಾವಣಿ ಸುಬ್ರಹ್ಮಣ್ಯದಿಂದ ಶ್ಯಾಮ್ ಸುಂದರ್, ಅಮೃತಧಾರೆಯಿಂದ ಆನಂದ್, ಅಣ್ಣಯ್ಯದಿಂದ ಸೋಮೇಗೌಡ, ಅಣ್ಣಯ್ಯದಿಂದ ಗೋಡಂಬಿ ಗೊರಕೆ, ನಾನಿನ್ನ ಬಿಡಲಾರೆಯಿಂದ ಪ್ರಾಣಿ, ಬ್ರಹ್ಮಗಂಟುವಿನಿಂದ ಭಾಸ್ಕರ್. ದಯವಿಟ್ಟು ಎಲ್ಲರೂ ವೇದಿಕೆ ಮೇಲೆ ಬರಬೇಕು. ನಿಜವಾಗ್ಲೂ ಇಷ್ಟು ಜನಕ್ಕೆ ಹ್ಯಾಟ್ಸ್ ಆಫ್ ಬರಲಿ, ಜೋರಾದ ಚಪ್ಪಾಳೆ. ನೆಚ್ಚಿನ ಕಾಮಿಡಿಯನ್ ಆಗಿ ಆಯ್ಕೆ ಆಗಿದ್ದೀರಾ. ಓಕೆ. ಸೊ ಎಷ್ಟು ಎಕ್ಸೈಟ್ಮೆಂಟ್ ಇದೆ ಇದು. ನಗಿಸೋದು ನನ್ನ ಕೆಲಸ, ಕಲಾವಿದೆಯಾಗಿ ಕೆಲಸ ಮಾಡೋದು ನನ್ನ ಕೆಲಸ. ಅವಾರ್ಡು ಅದೆಲ್ಲ ಜನಗಳ ಪ್ರೀತಿ ಮತ್ತೆ ಚಾನಲ್ ಪ್ರೀತಿಯಿಂದ ಕೊಟ್ಟರೆ ತಗೋತೀನಿ. ನಿಜವಾಗ್ಲೂ ಈ ಸಲ ನಿಮ್ಗೆ ಅವಾರ್ಡ್ ಬರ್ಬೇಕ್ರಿ. ನನ್ನ ಆಸೆ ರೀ. ಬೇಡಪ್ಪ, ನಿಮ್ಮ ಆಸೆಗೋಸ್ಕರ ಬೇಡ ನನಗೆ. ಜನ ಆಸೆ ಪಟ್ರು ಅಂತಂದ್ರೆ ನಾನು ಏನ್ ದೇವ್ಕೊಳಕ್ಕೂ ಇಷ್ಟಪಡ್ತೀನಿ. ಆ ಜನ ಆಸೆ ಪಟ್ರು ಅಂತ ನಿಮಗೆ ದೇಪ್ಕೊಳಂಗಾಗ್ಲಿ. ಥ್ಯಾಂಕ್ ಯು ಸೋ ಮಚ್. ನಾನು ದೇವ್ಕೊಂಡ್ಬಿಟ್ಟೆ ಅಂತ ಕನಸು ಕಾಣ್ತಾ ಇದ್ದೀನಿ. ಥ್ಯಾಂಕ್ ಯು ಸಿ. ಇನ್ನು ಆನಂದ್ ಸರ್. ಎಲ್ರಿಗೂ ನಮಸ್ಕಾರ. ನಮ್ ಸುತ್ತ ಇರೋರು ನಗಿಸ್ಬೇಕು, ಅವ್ರು ನಗ್ನಾಗ್ತಾ ಇರ್ಬೇಕು ಅನ್ನೋ ಇಂಟೆನ್ಷನ್ ಇಟ್ಕೊಂಡು ಬದುಕ್ತಾ ಇರೋರು ನಾವು. ಬರೀ ನಮ್ ಸುತ್ತ ಇರೋರು ಅಷ್ಟೇ ಅಲ್ಲ, ಸುಮಾರು ಜನ ನಗಬೇಕು ಅಂತ ಅವಕಾಶ ಕೊಟ್ಟಿರೋದು ನಮ್ಮ ಜಿ ಮತ್ತೆ ನಮ್ಮ ಪ್ರೊಡಕ್ಷನ್ ಟೀಮ್. ನೀವು ಹೇಳಿ ಸರ್. ಫಸ್ಟ್ ಟೈಮ್ ಟೆಲಿವಿಷನ್ನಲ್ಲಿ ಒಂದು ಅವಾರ್ಡ್ ನಾಮಿನೇಷನ್ ಕ್ಯಾಟಗರಿನಲ್ಲಿ ನಾಮಿನೇಟ್ ಆಗಿರೋದು. ಐ ಆಮ್ ವೆರಿ ಹ್ಯಾಪಿ. ಥ್ಯಾಂಕ್ ಯು ಜಿ, ಥ್ಯಾಂಕ್ ಯು ದಿಲೀಪ್ ಆ್ಯಂಡ್ ವಿದ್ಯಾ ಆ್ಯಂಡ್ ದಿ ಎಂಟೈರ್ ಬ್ರಹ್ಮಗಂಟು ಟೀಮ್. ಇಷ್ಟು ಜನ ವೇದಿಕೆ ಮೇಲೆ ಇದ್ದಾರೆ ಅಂದಾಗ ಇದನ್ನ ಸೀರಿಯಸ್ ಆಗಲ್ಲ ಮಾತಾಡಿದ್ರೆ ಮಜಾನೇ ಇರಲ್ಲ. ಒಂದ್ ಸಣ್ಣ ಆಟ ಆಡ್ಸಿದ್ರೆ ಮಜಾ ಬರೋದು. ಪ್ರಾಪರ್ಟಿ ಪ್ಲೀಸ್. ಹಾಸ್ಯ ನಟರಿಗಾಗಿ ಬಹಳ ಸಿಂಪಲ್ ಅಂಡ್ ಬ್ಯೂಟಿಫುಲ್ ಅಂಡ್ ವೆರಿ ಎಫೆಕ್ಟಿವ್ ಪ್ರಾಪರ್ಟಿ ರೆಡಿ ಆಗಿದೆ. ಆಟ ವೆರಿ ವೆರಿ ಸಿಂಪಲ್. ಒಂದಷ್ಟು ಕಾರ್ಡ್ಸ್ ಇದೆ, ಲೋಟ ಇದೆ, ಲೋಟದಲ್ಲಿ ಮೆಣಸಿನ್ಕಾಯಿ, ನಿಂಬೆ ಹಣ್ಣಿದೆ. ಏನಿಲ್ಲ, ನೀವು ಮಾಡ್ಬೇಕಾಗಿರೋದು ಇಷ್ಟೇ. ಒಬ್ಬರಿಂದ ಒಬ್ರು ಹಂಗೆ ನಿಂತ್ಕೋತೀರಾ, ಒಬ್ಬೊಬ್ಬರೇ ಹಿಂಗ್ ಒಂದೊಂದೇ ಕಾರ್ಡ್ ಹೋಗ್ತೀವಿ. ಎಷ್ಟೆಷ್ಟು ಕಾರ್ಡ್ ಹಿಂಗ್ ಊದ್ತಾ ಹೋಗ್ತೀರಾ, ಬೀಳ್ತಾ ಹೋಗುತ್ತೆ. ಅದಂಗೆ ಹಿಂದೆ ಹೋಗ್ತೀರಾ, ಚೇಂಜ್ ಆಗ್ತಾ ಇರ್ತೀರಾ. ಕಡೆಯಲ್ಲಿ ಯಾರು ಉಳ್ಕೋತೀರೋ ಅವ್ರ ಬಾಯಿ ಮೆಣಸಿನಕಾಯಿ ಹೋಗುತ್ತೆ. ಈ ಆಟದ ಹೆಸರು ಕಾಯಿ ಕಾಯಿ ಮೆಣಸಿನಕಾಯಿ. ನಿಂಬೆಹಣ್ಣು ಬೇಕಾದ್ರೆ ಹಿಂಡ್ಕೋಬಹುದು, ಖಾರ ಕಮ್ಮಿ ಆಗ್ಲಿ ಅಂತ. ಓಕೆನಾ? ಈಗ ಹಾಸ್ಯ ನಟಿಯರೆಲ್ಲ ಒಂದು ಕ್ಯೂ ಮಾಡಿ. ರೆಡಿ? ನಿಮ್ಮ ಸಮಯ ಶುರು ಆಗ್ತಾ ಇದೆ. ಇನ್ 3, 2, 1. ಹಲೋ, ಬನ್ನಿ. ಮಿಸ್ಟರ್ ಆನಂದ್, ಏನ್ ಅಷ್ಟು ಜೋರಾಗಿ ಖಾಲಿ ಮಾಡಿದ್ರಿ? ನೀವೇ ತಿನ್ಬೇಕು. ಬನ್ನಿ ಬನ್ನಿ. ನನ್ ತಪ್ಪಾಯ್ತು. ಇಲ್ಲ ಅವಾರ್ಡ್ ಫಂಕ್ಷನ್
ದೊಡ್ಡ ತಪ್ಪು ಮಾಡ್ಬಿಟ್ಟೆ. ನನಗೆ ಇದೊಂದು ಅವಕಾಶ ಕೊಡ್ಬೇಕಿತ್ತು ನೀವು. ನಿಮಗೆ ಇನ್ನೊಂದು ಅವಕಾಶ ಕೊಟ್ಟಿದೀವಂದ್ರೆ ಖಾರ ಆದ್ರೆ ನಿಂಬೆಹಣ್ಣು ಹಿಂಡ್ಕೊಳ್ಳಿ, ಊದಿ. ಕಳ್ಕೊಂಡ್ರ ಕಾಂತಮ್ಮ? ನಾನು ಇದೊಂದು ಸರಿ ಕ್ಷಮಿಸ್ಬಿಡ್ಬೇಕಾಗಿತ್ತು ನೀವು. ಮಮ್ಮಿ ನೀನ್ ಮಾಡಿದ್ದಕ್ಕೆ ಮಮ್ಮಿ ಅದ್ರಲ್ಲಿ 3 ಕಾರ್ಡ್ ಇತ್ತು, ನೀ ಅಟ್ಲೀಸ್ಟ್ ಒಂದೇ ಒಂದು ಊದ್ಬಿಟ್ಟು ಹೋಗ್ತಾನೆ ಹಿಂದೆ. ನೋಡೀಗ ನನಗೆ ಎಂತ ಪನಿಷ್ಮೆಂಟು. ನನ್ನ ಒಬ್ಳಿಗೆ ಗೊತ್ತು ಆ ನೋವೇನು ಅಂತ. ಮತ್ತೆ ಓಡಾಡ್ಬೋದು. ಮೆಣಸಿನ್ಕಾಯಿ ಇಟ್ಕೊಳ್ಳೋದು ಅಷ್ಟೇ ಮಮ್ಮಿ. ಇಟ್ಕೊಳ್ಳೋದಲ್ಲಪ್ಪ, ತಿನ್ಬೇಕು. ಓಕೆ, ಆನಂದ್ ಅವರೇ ಮತ್ತು ಕಾಂತಮ್ಮತ್ತೆ, ಈ ಚಿಲ್ಲಿ ಅವಾರ್ಡ್ ಹೋಗ್ತಾ ಇದೆ ನಿಮ್ಮ ಬಾಯಿಗೆ. ಅಷ್ಟು ತಿನ್ಬೇಕು, ಒಂದಲ್ವಾ? ತಿಂದ್ರೆ ಸಾಕು. ಸಾಕ್ರಿ ಒಂದೇ. ಅಯ್ಯೋ ಭಗವಂತ, ನಾಳೆ ಬೆಳಿಗ್ಗೆ ಗೊತ್ತಾಗುತ್ತೆ. ನಾಳೆ ಬೆಳಿಗ್ಗೆ ಉತ್ತರ ಗೊತ್ತಾಗುತ್ತೆ. ಕರ್ನಾಟಕದ ಕಣೆ, ಮೆಣಸಿನಕಾಯಿ ನಮ್ಮ ಊಟದಲ್ಲಿ ನಮ್ಮ ತಟ್ಟೆಯಲ್ಲಿ ಇರಬೇಕು. ಈಗ ರೌಂಡ್ 2, ರೌಂಡ್ 1 ಆಗಿದೆ. ರೌಂಡ್ 1 ಅಲ್ಲಿ ಜಯಬೇರಿ ಬಾರಿಸಿದರೆ ಕಾಂತಮ್ಮತ್ತೆ 3 ಮೆಣಸಿನಕಾಯಿ ತಿಂದ್ಬಿಟ್ಟವ್ರು. ಅದು ಹೆಂಗ್ ತಿಂದ್ರು ಏನೋ. ಆನಂದ್ ಅವ್ರು ಬರೀ ತೊಟ್ಟು ತಿಂದೆ ಕಣ್ಣಲ್ಲಿ ನೀರು ಹಾಕೋತಾ ಇದ್ದಾರೆ. ಯಾಕೆ ಸ್ವಾಮಿ, ಖಾರ ಆಗ್ತಾ ಇದೆಯಾ? ಇಲ್ಲ, ಅವ್ರು ತಿಂದಿದ್ ಘಾಟ್ ಹೆಂಗ್ ಹೊಡಿತು ಅಂದ್ರೆ ಅದಕ್ಕೆ ಗಾಬರಿ ಬಿದ್ಬಿಟ್ಟೆ ನಾನು. ಒಳ್ಳೆ ಸ್ವೀಟ್ ತಿಂದಂಗೆ ತಿಂದ್ಬಿಟ್ರು ಮೆಣಸಿನ್ಕಾಯಿ. ನೋಡಿ, ಮೊದಲನೇ ಸುತ್ತು ಆಡಿದಿರಲ್ಲ, 2ನೇ ಸುತ್ತು ಗೊತ್ತಲ್ವಾ, ನಿಧಾನ ಕಾಡುವುದಿ, ಕ್ಲೆವರ್ ಆಗಿರಿ. ನಿಮ್ಮ ಸಮಯ ಶುರು ಆಗ್ತಿದೆ ಈಗ. ಈ ಕಡೆ ಆಯ್ತು ಆಲ್ಮೋಸ್ಟ್. ಅಂತೂ ಇಂತೂ ಕಾಂತಮ್ ಮತ್ತೆ ಈ ಸರಿ ಹೊರದ್ರು ಲಾಟ್ರಿ. ಈ ಕಡೆ ದಮಯಂತಿ ಅವರು, ಈ ಕಡೆ ಭಾಸ್ಕರ್ ಅವರು ಅದ್ಭುತವಾಗಿ ಸೋತು ಈ ಒಂದು ಆಟವನ್ನ ಬಾಯ್ಗಿಟ್ಕೋತಾ ಇರೋದು. ಮೆಣಸಿನ್ಕಾಯಿ ಬಾಯ್ಗಿಟ್ಕೋತಾರೆ. ಎಸ್ ಸರ್, ಸ್ಟಾರ್ಟ್.